ಹಾಯ್ ಹಲೋ ನಮಸ್ಕಾರ, ನಿಮ್ಮ ಪ್ರೀತಿಯ ಪದ್ಮಾವತಿ. ಇವತ್ತು ಪುಳಿಯೋಗರೆ ಮಾಡೋ ವಿಧಾನ ಹೇಳಿಕೊಡ್ತಿದ್ದೀನಿ ನೋಡಿರಿ. ನಾನು ಮನೆಯಲ್ಲಿ ಮಾಡುವ ಸುಲಭವಾಗಿ ಪುಳಿಯೋಗರೆ ವಿಧಾನ. ಒಂದು ಕಡೆಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಟ್ಟು, ಜೀರಿಗೆ ಸಾಸಿವೆ ಎಣ್ಣೆಲೆಲ್ಲ ಇದಾಗಬೇಕು, ಅದು ಕರಿಬೇಕದೆಲ್ಲ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬೇಕು ರೀ. ಸಾಸಿವೆ ಹಾಕ್ಕೊಂಡು ಒಂಚೂರು ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದ್ಮೇಲೆ ನಮಗೆ ಶೇಂಗಾ, ಕಡಲೆಬೀಜ ಮತ್ತು ಉದ್ದಿನಬೇಳೆ ಹಾಕಬೇಕು. ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ 3 ಹಾಕ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿ ಹೆಚ್ಚಿ ಹಾಕಬೇಕು. ಈರುಳ್ಳಿ ಆದಮೇಲೆ ಚೆನ್ನಾಗಿ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಹಂಗಾಗಿ ನಾನು ರುಚಿ ತಕ್ಕಷ್ಟು ಉಪ್ಪು ಅನ್ನದಲ್ಲಿ ಸ್ವಲ್ಪ ಹಾಕಿರ್ತೀನಿ. ಹಂಗಾಗಿ ಮತ್ತು ಇದರಲ್ಲಿ ಪುಳಿಯೋಗರೆ ಇದರಲ್ಲಿ ಒಂದು ಸ್ವಲ್ಪ ಹಾಕ್ತೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನು ಮತ್ತೆ ಡ್ರೈ ಮಾಡ್ತೀನಿ ನೋಡಿರಿ. ಈ ಥರ ಚೆನ್ನಾಗಿ ಡ್ರೈ ಮಾಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಡ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಹಂಗಾಗಿ ಆಮೇಲೆ ಪುಳಿಯೋಗರೆ ಮಸಾಲೆ ಹಾಕ್ತಿದ್ದೀನಿ ನೋಡಿರಿ. ನಾನು ತಂದೆ ಒಂದು ವಾರ ಆಗ್ಬಿಟ್ಟು ಅದು ಗಂಟು ಹಂಗಾಗಿ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಈ ಥರ ಕಲಿಸ್ತಿದ್ದೀನಿ ನೋಡಿರಿ. ಈ ಥರ ಕಲಿಸ್ಬೇಕ್ರಿ. ನಮ್ಗೊಂಚೂರು ಖಾರ ಜಾಸ್ತಿ ಬೇಕು ರೀ, ಹಂಗಾಗಿ ನಾವು ಒಣ ಖಾರ ಹಾಕ್ತಿದ್ದೀವಿ ನೋಡಿರಿ. ನಿಮಗೆ ಬೇಕಿತ್ತಂದ್ರೆ ಹಾಕ್ಬೋದು ರೀ, ಇಲ್ಲಾಂದರೆ ಅದೇ ಪುಳಿಯೋಗರೆಲಿ ತಿನ್ಬೋದು ರೀ. ನಮ್ಗೆ ಖಾರ ಬೇಕಿತ್ತು ರೀ, ಹಂಗಾಗಿ ಒಂಚೂರು ಖಾರ ಹಾಕ್ತಿದ್ದೀರಿ, ಒಣ ಖಾರ ಹಾಕಿದ್ದೀನಿ ರೀ. ಒಣ ಖಾರ ಹಾಕೊಂಡ್ಬಿಟ್ಟು ಈ ಥರ ಡ್ರೈ ಮಾಡ್ಬೇಕು. ಈ ಥರ ಹಂಗೆ ಡ್ರೈ ಮಾಡ್ಬೇಕು ರೀ. ನಾವು ಎಷ್ಟು ಚೆನ್ನಾಗಿ ಎಣ್ಣೆಲೆಲ್ಲ ಕಲ್ತ ಮೇಲೆ ಡ್ರೈ ಆದ್ಮೇಲೆ ರೀ ನಾವು ಅನ್ನ ಹಾಕಿದ್ಮೇಲೆ ಸೂಪರ್ ಬರುತ್ತೆ ರೀ. ಒಂದು ಸರ್ತಿ ಮಾಡ್ಕೊಂಡು ತಿಂದು ನೋಡಿರಿ, ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ರೀ. ನಾನು ಹಂಗಾಗಿ ನಾವು ಪುಳಿಯೋಗರೆ ಅಷ್ಟೊಂದು ಸಪ್ಪಗಿರುತ್ತಲ್ಲ ರೀ, ಹಂಗಾಗಿ ನಾವು ಕಡೆಗೆ ಒಂಚೂರು ಖಾರ ಹಾಕೊಂಡ್ಬಿಟ್ಟು ಮಾಡಿರ್ತೀವಿ ನೋಡಿರಿ. ಈ ಥರ ಆಗಿರ್ತೀವಿ ನೋಡಿರಿ. ನಮಗೆ ನಾನು ಫಸ್ಟಿಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ರೀ. ಸಾರ್ತಿ ಅನ್ನ ಮಾಡ್ಕೊಂಡ್ಬಿಟ್ಟು ಗಂಗಾಳದ ಒಂದು ಪ್ಲೇಟಲ್ಲಿ ಆರಿಸ್ಕೊಂಡಿದ್ದೀನಿ ರೀ. ಪ್ಲೇಟಲ್ಲಿ ಆರಿಸ್ಕೊಂಡ್ಬಿಟ್ಟು ಈ ಥರ ಅನ್ನ ಉದುರಾಗುತ್ತೆ. ಆರಿಸ್ಕೊಂಡಿದ್ರೆ ಅನ್ನ ಉದುರಾಗುತ್ತೆ ರೀ, ಚೆನ್ನಾಗಿ ಬರುತ್ತೆ ರೀ. ಈ ಥರ ಚೆನ್ನಾಗಿ ಅನ್ನ ಉದುರಾಗಿರುತ್ತೆ ನೋಡಿರಿ. ಈ ಥರ ಅನ್ನ ಆರಿಸ್ಕೊಂಡ್ಬಿಟ್ಟು ನೋಡಿರಿ. ಆಮೇಲೆ ಈ ಥರ ಎಲ್ಲ ಡ್ರೈ ಮಾಡ್ಬೇಕು ನೋಡಿರಿ. ಮತ್ತು ಚೆನ್ನಾಗಿ ಇವಾಗ ಅದೆಲ್ಲ ಐಟಮ್ ಎಲ್ಲ ಹಾಕೋದೆಲ್ಲ ಕಲಿಸ್ಬೇಕು ರೀ. ಈ ಥರ ಹಾಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ನೋಡಿರಿ ಯಾವ ಥರ ಆಗುತ್ತೆ ನೋಡಿರಿ ಪುಳಿಯೋಗರೆ. ಇಷ್ಟೇ ನೋಡಿರಿ, ಸುಲಭವಾಗಿ ಮಾಡೋದು ಪುಳಿಯೋಗರೆ ರೀ. ಸಿಂಪಲ್ಲಾಗಿ ಮಾಡೋದು ನೋಡಿರಿ.